ಮಾತಾಡಲಿಕ್ಕೆ ನಮ್ಮೊಂದಿಗೆ ಸಾಮಾಜಿಕ ಹೋರಾಟಗಾರ ಸಾಮಾಜಿಕ ಕಾರ್ಯಕರ್ತ ಟಿ.ಜೆ. ಅಬ್ರಹಾಂ ಅವರಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಒಂದು ಹೋರಾಟವನ್ನು ಮಾಡಿದ್ರು. ಟಿ.ಜೆ. ಅಬ್ರಹಾಂ ಅವರು ನಮಸ್ಕಾರ. ನಮಸ್ಕಾರ ರಮಕಾಂತ್ ಅವರೇ. ಈಗ ಈ ಲೋಕಾಯುಕ್ತ ವರದಿ ಬಂದಿದೆ, ಅದರಲ್ಲಿ ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಅಂತ ಇದೆ ಅವರಿಗೆ, ಅವರ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದರಲ್ಲಿ ಬಹುಶಃ ಮೊದಲಿಗರಾಗಿ ಅಥವಾ ಆರಂಭಿಕರಾಗಿ ಈ ಹೋರಾಟ ಕೈಗೆತ್ತಿಕೊಂಡಿದ್ರಿ ತಾವು. ಏನನ್ನಿಸ್ತು ನಿಮಗೆ ಕ್ಲೀನ್ ಚಿಟ್ ಸಿಕ್ಕಿದ ಮೇಲೆ ಅಂತ ಅಬ್ರಹಾಂ ಅವರೇ? ಅದು ಕೊಡ್ತಾರೆ ಅಂತ ಗೊತ್ತಿತ್ತು. ಗೊತ್ತಿತ್ತಾ ನಿಮಗೆ? ಅದು ಕೊಡ್ತಾರೆ ಅಂತ ಗೊತ್ತಿತ್ತು. ಓಕೆ, ಹೇಗೆ ಅದು ಈಗ ರಮಕಾಂತ್ ಅಲ್ಲಿ ನನಗೆ ಮೂಲಭೂತವಾಗಿ ಅಲ್ಲಿ ಫಾಲ್ಟ್ ಕಾಣಿಸ್ತಿದ್ದು, ಈಗ ನೀವು ಈ ವರದಿ ಬಂದ ಮೇಲೆ ಹೈಕೋರ್ಟ್ಗೆ ಹೋಗ್ಬಿಟ್ಟು ಇದು ಸರಿ ಇಲ್ಲ ಸಿಬಿಐ ಕೊಡಿ ಅಂತ ಹೇಳಿದ್ರೆ ಹೈಕೋರ್ಟ್ ಕೊಡ್ತಿತ್ತು. ಏನು ಈ ವರದಿ ಬಂದ ಮೇಲೆ ಹೈಕೋರ್ಟ್ಗೆ ಹೋಗಿದ್ರೆ ಕೊಡ್ತಿತ್ತು. ನೀವ್ ಯಾವಾಗ ಹೋದ್ರಿ? ನೀವು ಹೋಗಿದ್ದು FIR ರಿಜಿಸ್ಟರ್ ಆಗೋಕ್ ಮುಂಚೆ ನೀವು ಹೋಗ್ಬಿಟ್ಟಿದ್ದೀರಾ. FIR ರಿಜಿಸ್ಟರ್ ಆಗಿದ್ದ ದಿನಾನೇ ನೀವು ಹೋಗ್ಬಿಟ್ಟು ಹೈಕೋರ್ಟ್ ಅಲ್ಲಿ ನಮ್ಗೆ ಈ ಸಂಸ್ಥೆ ಬೇಡ, ಇವ್ರು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡಲ್ಲ ಅಂತ ಹೇಳರಿ, ಯಾರು ಒಪ್ಕೋತಾರೆ? ವಾಟ್ ಇಸ್ ದ ಪ್ರೂಫ್? ಈಗ ಹೈಕೋರ್ಟ್ ಇಲ್ಲ ಕರೆಕ್ಟ್ ಅದು ನಡೆಯಲ್ಲ, CBI ಕೊಡಕ್ ಆಗಲ್ಲ ಅಂತ ಹೇಳ್ಬಿಟ್ರು. ಈಗ ಎಲ್ಲಿ ಹೋಗ್ತೀರಿ ನೀವು? ಇದೆಲ್ಲ ಈ ಉತ್ತರ ಫ್ಯಾಂಟಾಸ್ಟಿಕ್ ಕೇಸ್ ರಮಾಕಾಂತ್, ಬ್ಯೂಟಿಫುಲ್ ಕೇಸ್, ಒಳ್ಳೆ ಕೇಸು. ಅದು ಹಾಳಾಗಿ ಗೊಬ್ಬರ ಇದ್ದೋಗ್ಬಿಡ್ತು. ಯಾಕೆ 3-4 ಜನ ಇದ್ರಿ ಅಲ್ಲ ಅಬ್ರಹಾಂ ಅವರೇ? 3-4 ಜನ ಇದ್ರಪ್ಪ ನೀವು, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಹೋರಾಟ ಇತ್ತು. ಕೇಳಿಸ್ಕೊಳ್ಳಿ ಅಬ್ರಹಾಂ ಅವರೇ ಕೇಳಿಸ್ಕೊಳ್ಳಿ. ಇದರಲ್ಲಿ ನೀವು ಇದ್ರಿ, ಇನ್ನೊಂದು ಕಡೆ ಮೈಸೂರು ಕಡೆಯಿಂದನೂ ಒಬ್ರು ಇದ್ರು, ಒಬ್ರು ED ವರೆಗೂ ಹೋದ್ರು, ಒಬ್ರು CBI ಆಗಬೇಕು ಅಂತಂದ್ರು. ಯಾರು ನಿಮ್ಮನ್ನು ತಡೆದಿಲ್ವಲ್ಲ ಇಲ್ಲಿ ಅಬ್ರಹಾಂ ಅವರೇ? ಯಾವುದು ಯಾರು ನಿಮ್ಮನ್ನು ನೀವು ಹೋರಾಟ ಮಾಡಿಬಿಡಿ ಅಂತ ತಡೆದಿಲ್ವಲ್ಲ ಈ ಕೇಸಲ್ಲಿ? ನೀವು ಮಧ್ಯದಲ್ಲೇ ಸುಮ್ಮನೆ ಆಗ್ಬಿಟ್ರಿ, ನಿವೇಶನ ವಾಪಸ್ ಕೊಟ್ಟಿದ್ದಾರೆ, ಇನ್ಮೇಲೆ ನನ್ನ ಹೋರಾಟ ಏನು ಇಲ್ಲ ಅಂತ ನೀವೇ ಹೇಳಿದ್ರಿ. ಈಗ ನಾನು ನಿವೇಶನ ವಾಪಸ್ ಕೊಟ್ಟಿದ್ದಾರೆ ಅದಕ್ಕೆ ಹೋರಾಟ ಇಲ್ಲ ಅಂತ ಅಲ್ಲ. ನಿವೇಶನ ವಾಪಸ್ ಕೊಟ್ಟಿದ ತಕ್ಷಣ ಹೋರಾಟ ನಿಲ್ಲಿಸಬೇಕು, ಅಲ್ಲಿ ಅಕ್ರಮ ಆಗಿಲ್ಲ ಅಂತ ಆಗಲ್ಲ. ಅದನ್ನ ವಾದಾಡ್ಬೇಕು. ಮತ್ತೆ ಅಬ್ರಹಾಂ ಅವರು ಕಳೆದೋಗಿದಾರಲ್ಲ ಅಬ್ರಹಾಂ ಅವರು? ಹಾಗಾದ್ರೆ ಕಳೆದೋಗಿಲ್ರಿ. ನಾನು ನೋಡ್ರಿ, ಇನ್ನೊಬ್ಬನ ಕೈ ಹಾಕಿದ್ಮೇಲೆ ಆ ತಟ್ಟೆಯಿಂದ ನಾನು ಅನ್ನ ತಿನ್ನೋನಲ್ಲ. ನಾನು ನನಗೆ ಪಬ್ಲಿಸಿಟಿ ಬೇಕಾಗಿಲ್ಲ. ಇದು ಸಿಸ್ಟಮ್ಯಾಟಿಕ್ ಆಗಿ ಬರೀ ಪಬ್ಲಿಸಿಟಿ ರೋಡಲ್ಲಿ ನಿಂತ್ಕೊಂಡು ಮಾತಾಡೋ ಲೆವೆಲ್ ಆಗ್ಬಿಟ್ರೆ ಕೇಸ್ ಆಗಿ ನಡೆಯಲ್ಲ. 13 ವರ್ಷದಿಂದ ನಾನು ಐ ಆಮ್ ಫೈಟಿಂಗ್ ಫಾರ್ ಕೇಸಸ್ ಬಿಟ್ಟಿಲ್ಲ. ಡಿಸ್ಟರ್ಬ್ ಆದ್ರು ಅಬ್ರಹಾಂ ಅವರು? ಡಿಸ್ಟರ್ಬ್ ಆಗಿದೆ ಎಲ್ಲಿ ಅಂತ? ಡಿಸ್ಟರ್ಬ್ ಆಗಿರೋದು ಅಂತ ಹೇಳಿದ್ರೆ, ಆ ಗವರ್ನರ್ಗೆ 3 ಜನ ಕೇಳಿದಾರಪ್ಪ. 3 ಜನ ಕೇಳಿದಾಗ ಯಾವ ಅಪ್ಲಿಕೇಶನ್ ಮೇಲೆ ಸರ್ಕಾರಕ್ಕೆ ನೋಟಿಸ್ ಹೋಯ್ತು? ಅಬ್ರಹಾಂ ಟಿ.ಜೆ. ಅಪ್ಲಿಕೇಶನ್ ಮೇಲೆ ಹೋಯ್ತು. ಯಾವ ಅಪ್ಲಿಕೇಶನ್ ಬಂದಾಗ ಗವರ್ನರ್ಗೆ ಅರ್ಥ ಆಗಿದ್ದು? ಅಬ್ರಹಾಂ ಟಿ.ಜೆ. ಬಂದಾಗ ಅರ್ಥ ಆಗಿದ್ದು. ಅಬ್ರಹಾಂ ಟಿ.ಜೆ. ಅಸೆಂಬ್ಲಿ ಸರ್ಕಾರಕ್ಕೆ ಹೋಯ್ತು. ಸರ್ಕಾರ ಕ್ಯಾಬಿನೆಟ್ ಕೂತ್ಕೊಂಡು ಚರ್ಚೆ ಮಾಡಿದ್ ಯಾವುದು? ಅಬ್ರಹಾಂ ಟಿ.ಜೆ. ಡಾಕ್ಯುಮೆಂಟ್ ಇಟ್ಕೊಂಡು ಚರ್ಚೆ ಮಾಡಿದ್ರು. ಅಬ್ರಹಾಂ ಟಿ.ಜೆ. ಡಾಕ್ಯುಮೆಂಟ್ ಮೇಲೆ ಉತ್ತರ ಕೊಟ್ರು. ಅದಾದ್ಮೇಲೆ ನೀವು ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕೊಟ್ಟಾಗ 3 ಜನಕ್ಕೆ 3 ಪೇಜ್ ಅಲ್ಲಿ ಸಪರೇಟ್ ಆಗಿ ಕೊಟ್ಟಿದ್ರೆ ಇವತ್ತು ಈ ಗತಿ ಬರ್ತಾ ಇರ್ಲಿಲ್ಲ. ಐ ವುಡ್ ಹ್ಯಾವ್ ಇಂಡಿವಿಜುವಲಿ ಗಾನ್. 3 ಜನದ್ದು ಒಂದೇ ಇದ್ರಲ್ಲಿ ಅಲ್ರಿ ನಡೆದಿದ್ದಂತ ಪ್ರಕ್ರಿಯೆ ನನ್ನ ಇದ್ರ ಮೇಲೆ ನಡೀತು. ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ನೀವು ಹೆಸರು ಹಾಕಿದ್ರೆ ಇನ್ನಿಬ್ರು ಹೆಸರು ಹಾಕ್ಬಿಟ್ರಿ ನನ್ನ ಜೊತೆ. ಸೊ ಅದನ್ನ ಎತ್ಕೊಂಡೋದ್ರು. ಅದು ತಗೊಂಡು FIR ಹಾಕಿಸೋರು. FIR ಹಾಕಿದ ತಕ್ಷಣ ಓಡೋದ್ರು, ಹೈಕೋರ್ಟ್ಗೆ ಹಾಕಿದ್ರು. ಅಲ್ಲಿ ಕ್ಲೀನ್ ಆಗಿ ತೋರಿಸೋರು ಅಲ್ಲಿ ಹೈಕೋರ್ಟ್ ಅಲ್ಲಿ. ಫಸ್ಟ್ ಸಿದ್ದರಾಮಯ್ಯನವರು ಹೈಕೋರ್ಟ್ ಬಂದಾಗ ಹೈಕೋರ್ಟ್ ಎಂಟರ್ಟೈನ್ ಮಾಡ್ತಾ ಅದನ್ನ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಕರೆಕ್ಟ್ ಅಂತ ಎಸ್ಟಾಬ್ಲಿಷ್ ಆಯ್ತು. ಅಬ್ರಹಾಂ ಅವರೇ, ಈಗ ನೀವು ಯಾವುದೇ ಒಂದು ಹೋರಾಟವನ್ನ ಕೈಗೆತ್ಕೊಂಡಾಗ ಒಬ್ಬ ಹೋರಾಟಗಾರನ ಉದ್ದೇಶ ಏನಿರುತ್ತೆ ಅಂದ್ರೆ ನ್ಯಾಯ ಪಡೆಯುವುದಾಗಿರುತ್ತೆ. 4 ಜನ ಆದ್ರೂ ಬರಲಿ, 40 ಜನ ಆದ್ರೂ ಅರ್ಜಿಯನ್ನು ಹಾಕೊಳ್ಳಿ. ಅಬ್ರಹಾಂ ಅವರು ಯಾರು ನಿಮ್ಮನ್ನು ಸ್ಟಾಪ್ ಮಾಡಿಲ್ಲ, ನೀವು ಮುಂದುವರಿಲೂಬಹುದಾಗಿತ್ತು. ಅವರಿಬ್ಬರು ಪಾಡಿಗೆ ಅವರಿಬ್ಬರು ಅರ್ಜಿ, ನಿಮ್ಮ ಪಾಡಿಗೆ ನಿಮ್ಮ ಅರ್ಜಿ. ಆಗಲ್ರಿ, 2 FIR ಆಗಲ್ರಿ. ಓಕೆ ಆಯ್ತು, ಒಂದೇ FIR ಆಯ್ತು. ಬಿಟ್ಬಿಟ್ರ, ಕೈ ಬಿಟ್ಬಿಟ್ರ ನೀವು ಅಲ್ಲಿಗೆ? 1 FIR ಆಯ್ತಲ್ಲ. ಈಗ 1 FIR ಆದ್ಮೇಲೆ ನಾನೇನ್ ಮಾಡ್ಬೇಕು? ಅಲ್ಲ, ನಿಮ್ಗೆ ನ್ಯಾಯ ಯಾವ ಕಡೆಯಿಂದ ಆದ್ರೂ ಸಿಗ್ಲಿ, ಹೋರಾಟ ಮಾಡಿ ನಿಮ್ಗೆ ಅಬ್ರಹಾಂ ಅವರೇ. ಯಾವ ನೀವು ಹೇಳಿ, ನೀವು ಯು ಟೆಲ್ ಮಿ ದ ಸೋರ್ಸ್. ಯಾವ ಕಡೆಯಿಂದ ಸಿಗ್ಬೇಕು ಹೇಳಿ. 1 FIR ಆಗ್ಬಿಡ್ತಪ್ಪ. ಎತ್ಕೊಂಡೋಗಿ ತೋರಿಸಿ FIR ಹಾಕ್ಸ್ಕೊಬಿಟ್ರು. ಈಗ FIR ಹಾಕ್ಸಿದ್ಮೇಲೆ ನಾನೇ ಮಾಡ್ಬೇಕು? ಈಗ ನನ್ನ ಪ್ರಶ್ನೆ ಅದಲ್ಲ, ನನ್ನ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಬ್ರಹಾಂ ಅವರೇ. ಈಗ ಆಯ್ತಪ್ಪ, ಎಲ್ಲ FIR ಆಯ್ತು, ಇನ್ನೊಂದಾಯ್ತು, ಮತ್ತೊಂದಾಯ್ತು, ರಿಪೋರ್ಟ್ ಬಂತು. ಈಗ ರಿಪೋರ್ಟ್ ಬಂದಿದೆ, ಈಗ ಬಿ ರಿಪೋರ್ಟ್ ಆಗಿದೆ. ಬಿ ರಿಪೋರ್ಟ್ ಆಗಿದೆ ಅಬ್ರಹಾಂ ಅವರೇ. ಅಲ್ಲಿಗೆ ಲೋಕಾಯುಕ್ತನೇ ಫೈನಲ್ ಇಂಡಿಯಾದಲ್ಲಿ? ಇಲ್ಲ, ಚಾಲೆಂಜ್ ಮಾಡ್ಲಿ. ಚಾಲೆಂಜ್ ಮಾಡೋ ಅವಶ್ಯಕತೆ ಅವಕಾಶ ಇದೆಯಲ್ಲ. ಅಬ್ರಹಾಂ ಅವ್ರು ಮಾಡಲ್ಲ. ನಾನೇ ಮಾಡಕ್ಕಾಗುತ್ತೆ? ನನ್ನ FIR ಅಲ್ಲಲ್ಲ, ನನ್ನ ಹೆಸರಲ್ಲಿ ಇದೆಯಾ FIR? ಕಂಪ್ಲೇಂಟ್ ನಾನಾ?
ಅಂದ್ರೆ ಈಗ ಒಂದೊಂದು ಕೇಸಲ್ಲಿ ಈಗ ನಿಮ್ಮ ಪ್ರಕಾರ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಫೀಲ್ ಆದ್ರೆ ಇನ್ನೊಂದು ಹೋರಾಟವನ್ನೇ ಮಾಡಬಾರ್ದು ಅಂತಿದ್ಯಾ? ರಮಾಕಾಂತ್, ಒಂದು ಸಲ ಕೋರ್ಟ್ಗೆ ಹೋಗಿ ಅದ್ರ ಮೇಲೆ FIR ಆದ್ಮೇಲೆ ನಾನು ಇನ್ನೊಂದು FIR ನನ್ನ ಹೆಸರಲ್ಲಿ ಮಾಡಿ ಅಂತ ಹೇಳಕ್ಕಾಗುತ್ತೇನ್ರಿ? ಓಕೆ, ಇದೇ ಎಲೆಕ್ಷನ್ ಕ್ಯಾಂಪೈನ್. ಈಗ ನೀವು ನ್ಯಾಯ ಸಿಕ್ಕಿಲ್ಲ ಅಂತ ಇಲ್ಲಿಗೆ ಬೇರೆಯವ್ರು ಹೋಗ್ಬಿಟ್ರು, ಇದ್ರಲ್ಲಿ ನ್ಯಾಯ ಸಿಕ್ಲಿಲ್ಲ, ಕೇಸ್ ಸರಿಯಾಗಿಲ್ಲ ಅನ್ನೋದು ನಿಮ್ಮ ಕನ್ಕ್ಲೂಷನ್ ಅಲ್ಲ. ಈಗ ಆಯ್ತು, ಈಗ FIR ರದ್ದಾಗಬೇಕು ಅಂತ ಇವರು ರಿಪೋರ್ಟ್ ಕೊಟ್ಟಿದ್ದಾರೆ. ಇದಕ್ಕೆ ಇದೆಯಲ್ಲ, ಇದು ಪ್ರಾವಿಷನ್ ಕಂಪ್ಲೀಟ್ ಆಗಿಲ್ಲಲ್ಲ, ಇನ್ನ ಚಾಲೆಂಜ್ ಮಾಡ್ಬೇಕು. ನಾನು ಚಾಲೆಂಜ್ ಮಾಡಿದ್ದೀನಲ್ಲ, ಎಷ್ಟೋ ಕೇಸ್ಗಳಲ್ಲಿ ಚಾಲೆಂಜ್ ಮಾಡಿ ರೀಇನ್ಸ್ಟೇಟ್ ಮಾಡಿಸ್ಕೊಟ್ಟಿದ್ದೀನಿ. ಈಗ ಅಬ್ರಹಾಂ ಅವ್ರು ಮಾಡ್ತಾರ ಈ ಕೇಸಲ್ಲಿ? ನಾನ್ ಮಾಡಕ್ ಆಗಲ್ಲ. FIR ನನ್ನ ಹೆಸರಲ್ಲಿ ಇಲ್ಲಲ್ಲ, ರಿಪೋರ್ಟ್ ಬಂದ್ರು ನನ್ನ FIR ಮೇಲೆ ಬಂದಿಲ್ಲಲ್ಲ. ನೀವು ಸಾಮಾಜಿಕ ಕಾರ್ಯಕರ್ತರು ಅಬ್ರಹಾಂ ಅವರೇ, ನಿಮ್ಮ ಹೆಸರಲ್ಲಿ ಬರ್ಲಿ ಬರ್ದೇ ಇರ್ಲಿ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋರಾಟ ಮಾಡ್ತೀರಾ ಮಾಡಲ್ಲ ನನ್ನ ಕ್ವಶನ್ ಅಷ್ಟೇನೆ. ನೀವು ನಿಮಗೆ ನಾನು ಅಪ್ಲಿಕೇಶನ್ ರೆಡಿ ಮಾಡ್ಕೊಡ್ತೀನಿ. ಹಾ, ಐ ಡೇರ್ ಯು ಟು ಗೋ ಫೈಲ್ ಆನ್ ಅಪ್ಲಿಕೇಶನ್ ಆಸ್ ಅನ್ ಔಟ್ಸೈಡರ್. FIR ಅಲ್ಲಿ ನಿಮ್ಮ ಹೆಸರಿಲ್ಲ, FIR ಅಲ್ಲಿ ನನ್ನ ಹೆಸರಿಲ್ಲ, ನಾನು ಹೋಗಲ್ಲ, ನಾನು ಊಹಿಸ್ಕೊಳಕ್ ಆಗಲ್ಲ ಕೋರ್ಟ್ ಅಲ್ಲಿ. ಮಾಡ್ಕೊಡ್ಲಾ, ರೆಡಿ ಮಾಡ್ಕೊಡ್ಲಾ, ನೀವು ಆಗ್ತೀರಾ? ಓಕೆ ಓಕೆ, ಹಾಗೆ ಇಟ್ ಇಸ್ ನಾಟ್ ಪರ್ಮಿಸಬಲ್ ಇನ್ ಲಾ. ಕಾನೂನಿನ ಅವಕಾಶ ಇಲ್ರಿ ನಾನು ಅದ್ರಲ್ಲಿ ಇಂಟರ್ಫಿಯರ್ ಆಗೋಕೆ. ಈಗ ಅಲ್ಲಿ ಏನಾಯ್ತು ಅಂದ್ರೆ, ಈಗ ಇನ್ನೊಬ್ರು, ಈಗ ಅಬ್ರಹಾಂ ನೀವು ಸಿಕ್ಕಿದ್ರೆ ಕೇಳ್ಬಿಡ್ತೀನಿ, ಇನ್ನೊಬ್ರು ಕೇಳಿದ್ವಿ ನಾನು CBI ಅವ್ರಿಗೂ ಹೋಗಲ್ಲ, ನಾನು ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಲ್ಲ ಅಂತ ಅವರು ಅಲ್ಲೇ ಸ್ಟಾಪ್ ಆಗ್ಬಿಟ್ರು, ನೀವು ಸ್ಟಾರ್ಟಿಂಗ್ ಅಲ್ಲೇ ಸ್ಟಾಪ್ ಆಗ್ಬಿಟ್ರಲ್ಲ, ಯಾಕಿದು ಅಂತ? ಅಲ್ಲಿ ಯಾಕೆ ಆಗಲ್ಲ ಅಂತ ಹೇಳಿದ್ರೆ, ಫಸ್ಟ್ ನಾನ್ ಹೇಳ್ತೀರಿ, ಸಿದ್ದರಾಮಯ್ಯನವ್ರ ವಿರುದ್ಧ ಬಂದಾಗ ಜಸ್ಟಿಸ್ ನಾಗಭೂಷಣ್ ಅವ್ರ ಆರ್ಡರ್ ಬಂದಾಗ ನಾವು ನಮ್ಮ ಕೇಸ್ ಅಂತಾನೆ ನಾವು ಅದ್ರ ರೈಟ್ ಮಾಡಿದ್ದಾನೆ ತಗೊಂಡಿದ್ದ ಆರ್ಡ್ರು. ಹೌದು, ತಗೊಂಡಾಗ ನಾನು ಚಾಲೆಂಜ್ ಮಾಡಿದೆ. ಐ ಕ್ಯಾನ್ ಚಾಲೆಂಜ್ ಮಿಸ್ಟರ್ ಸಿದ್ದರಾಮಯ್ಯ ಕೊಡುದು ಸುಪ್ರೀಂ ಕೋರ್ಟ್. ಹೋಗಲ್ಲ ಅಂತ ಹೇಳಿದ್ದೆ, ಹಾಗೆ ತರ ಹೋಗಿಲ್ಲ ತಾನೆ, ಯಾಕಂದ್ರೆ ಆ ಆದೇಶ ಹಂಗಿತ್ತು. ಈಗ ಎರಡನೇ ಆದೇಶ ಬಂತಲ್ಲ, ಈಗ CBI ಕೊಡಕ್ಕಾಗಲ್ಲ ಅಂತ, ಈ ಆದೇಶದ ಮೇಲೆ ಸುಪ್ರೀಂ ಕೋರ್ಟ್ ಹೋಗಕ್ಕೆ ಚಾನ್ಸೇ ಇಲ್ಲ ಅಂದೆ. ಯಾಕಂತಂದ್ರೆ ಅದು ನೀವು ಬರೀ ಆದೇಶ ಬಂತು ಅದ್ರ ಮೇಲೆ ಹೋಗ್ಬೋದಲ್ಲ ಅಂತ, ಆದೇಶದಲ್ಲಿ ಏನಿದೆ ಅಂತ ನೋಡಿದಾಗ ಇಟ್ ಇಸ್ ಕಾಂಕ್ರೀಟ್ ಆಗಿ ಫುಲ್ ಆಗಿ ಕ್ಲೀನ್ ಆಗಿ ಕವರ್ ಮಾಡಿದ್ದಾರೆ. ಫಸ್ಟ್ ಸಿದ್ದರಾಮಯ್ಯ ವಿರುದ್ಧ ಬಂದಾಗ್ಲೂ ಕ್ಲೀನ್ ಆಗಿ ಬಂದಿತ್ತು, ಎಲ್ಲ ಪರ್ಫೆಕ್ಟ್ ಆಗಿ ಲೀಗಲ್ ಆಗಿ ಬಂದಿತ್ತು. ಸೆಕೆಂಡ್ ಸಿದ್ದರಾಮಯ್ಯ ಪರಾನೇ ಬಂತದ್ದು, ಹೇಳಕ್ಕಾಗಲ್ಲ, ಆ CBI ನಾವು ಕೊಡಕ್ಕಾಗಲ್ಲ ಅಂದಿದ್ದು, ಅದು ಕರೆಕ್ಟ್ ಪರ್ಫೆಕ್ಟ್ ಆಗಿ ಮಾಡಿದಾರ್ರಿ. ನೀವ್ ಬೆಳಗ್ಗೆ ನೀವು FIR ಆದಾಗ ನೀವು ಸಾಯಂಕಾಲ ಹೋಗ್ಬಿಟ್ಟು ನನಗೆ ಈ ಸಂಸ್ಥೆ ಬೇಡ, ನನಗೆ CBI ಬೇಕು ಅಂತ ಹೇಳಿದ್ರೆ 15 ದಿನ ಟೈಮ್ ಆದ್ರೂ ಕೊಡೋದ್ ಬಿಡೇನ್ರಿ? ಓಕೆ ಓಕೆ, 15 ದಿನ ಟೈಮ್ ಕೊಡೋದ್ ಬಿಡುವ? ರಮಾಕಾಂತ್, ನಿಮ್ ಕೈ ಕೊಟ್ಟಿದ್ದೀನಿ, ನಿಮ್ ಕೈಗೆ FIR ಹಾಕಿ ಅಂತ ಕೊಟ್ಟಾಗ ನೀವು ಡಾಕ್ಯುಮೆಂಟ್ ಓದೋದ್ ಬೇಡವಾ? ಲೀಗಲ್ ಎಕ್ಸ್ಪರ್ಟ್ಸ್ ನಂದು ಪ್ರತಿಯೊಂದನ್ನು ಫಸ್ಟ್ ಕಂಪ್ಲೇಂಟ್ ಎಷ್ಟು ದಿನ ಬಿಟ್ಟು ಮಾಡ್ಬೇಕು, ಎರಡನೇ ಕಂಪ್ಲೇಂಟ್ ಅದಾದ್ಮೇಲೆ ಎಷ್ಟು ದಿನ ಕೊಡ್ಬೇಕು ಅವಕಾಶ ಅವ್ರಿಗೆ ಲೋಕಾಯುಕ್ತಗೆ. ದೆನ್ ಐ ವೆಂಟ್ ಫಾರ್ ದಿ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್. ಅದ್ರ ಸಿಸ್ಟಮ್ಯಾಟಿಕ್ ಕಾನೂನಲ್ಲಿ ಹೆಂಗಿದು ಅದು ಸಿಸ್ಟಮ್ಯಾಟಿಕ್ ಫಾಲೋ ಮಾಡ್ಕೊಂಡ್ ಬಂದೆ. ಐ ಗಾಟ್ ಇಟ್, ನಾನು ಗೆದ್ದೆ, ಇದು ಸಿಕ್ತು. ಬಟ್ ಹಿಯರ್ ಯಾರಿಗೂ ಸುಮ್ಮನೆ ಪಬ್ಲಿಸಿಟಿ ಕ್ರೇಜ್ ಹೋಗಿ ಮಾಡ್ಕೊಂಡ್ ಬಂದ್ಬಿಟ್ರೆ ಏನ್ರಿ ನಡೀತದ? ಥ್ಯಾಂಕ್ ಯು ಅಬ್ರಹಾಂ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.